ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಸೊ ನೀವು ಆಲ್ರೆಡಿ ತಮ್ನೇಲು ಮತ್ತು ಟೈಟಲ್ ನೋಡಿರೋ ಪ್ರಕಾರ ನಿಮಗೆ ಗೊತ್ತಿರುತ್ತೆ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಂತ. ಸೊ ಟ್ಯಾಂಕ್ ಬ್ಯಾಗ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೋಡೋಣ ಬನ್ನಿ ಯಾವ ಪ್ರಾಡಕ್ಟು, ಎಷ್ಟು ಪ್ರೈಸು, ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಕಿಂಗ್ ಚೆನ್ನಾಗೇ ಮಾಡಿದ್ದಾರೆ. ಸೊ ಡೆಲ್ಲಿಯಿಂದ ಬಂದಿದ್ದು ಪ್ರಾಡಕ್ಟು. ಸೊ ನೋಡೋಣ. ಓಕೆ, ಇದು ಬಾಕ್ಸು, ಇದು ಫ್ಯೂಯಲ್ ಟ್ಯಾಂಕ್ ರಿಂಗು. ಅದಾದ್ಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ GIVI ಅಂತ. ಅದಾದ್ಮೇಲೆ 2 ಕೀ ಬಂಚ್ ಕೊಟ್ಟಿದ್ದಾರೆ. ಅಗೈನ್ GIVI ಪ್ರಾಡಕ್ಟ್ ಇನ್ನೊಂದು ಸ್ಟಿಕ್ಕರು. ಇದಿಷ್ಟು ಪ್ರಾಡಕ್ಟ್ಸ್ ನನಗೆ ಬಾಕ್ಸ್ ಒಳಗಡೆ ಇರುತ್ತೆ. ಇದು GIVI ಅವರ ಟ್ಯಾಂಕ್ ಬ್ಯಾಗು. ಇದ್ರದ್ದು ಕೆಪಾಸಿಟಿ ಬಂದು 3 ಲೀಟರ್ಸು. ಸೊ ನಿಮಗೆ 3 ಲೀಟರ್ಸು, 5 ಲೀಟರ್ಸು ಮತ್ತು 7 ಲೀಟರ್ಸ್ ಡಿಫ್ರೆಂಟ್ ಕ್ಯಾಟಗರಿಲಿ ಟ್ಯಾಂಕ್ ಬ್ಯಾಗ್ ಸಿಗುತ್ತೆ. ನಿಮಗೆ ರಿಕ್ವೈರ್ಮೆಂಟ್ ಯಾವ್ದಿರುತ್ತೆ, ಸೊ ಅಥವಾ ನಿಮ್ಮ ಯೂಸೇಜ್ ಏನಿರುತ್ತೆ ಆ ಬೇಸ್ಡ್ ಪ್ರಕಾರ ನೀವು 3 ಲೀಟರ್ ಬೇಕಾ, 5 ಲೀಟರ್ ಬೇಕಾ, 7 ಲೀಟರ್ ಬೇಕಾ ಅಂತ ಕನ್ಸಿಡರ್ ಮಾಡ್ಬೋದು. ನಾನು ನನ್ನ ಅಪ್ಕಮಿಂಗ್ ರೈಡ್ಸಲ್ಲಿ ನನ್ನ ಗೋಪ್ರೋ, ಬ್ಯಾಟ್ರೀಸು, ಮೊಬೈಲು ಇದೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ 3 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಈ ಪರ್ಟಿಕ್ಯುಲರ್ ಬ್ಯಾಗ್ನ ನಾನು ಟ್ಯಾಂಕ್ಗೆ ಫಿಟ್ ಮಾಡ್ತೀನಿ. ಅದಾದಮೇಲೆ ಇದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆನ್ಸು. ಇದು ಬಂದು ಕವರು. ಇಫ್ ಇನ್ ಕೇಸ್ ಏನಾದರೂ ಮಳೆ ಬಂತು ಅಂತ ಅಂದಾಗ ವಾಟರ್ ಪ್ರೂಫ್ ಆಗಿಲ್ಲದೆ ಇರೋದ್ರಿಂದ ನಾವು ಇದನ್ನ ಕವರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ರೈನ್ ಲೇಯರ್ ಒಂದು ಕೊಟ್ಟಿದ್ದಾರೆ. ಇದನ್ನ ಸೈಡಿಗೆ ಇಡ್ತೀನಿ. ಸೊ ನೀವೀಗ ನೋಡೋದಾದ್ರೆ ಇದ್ರದ್ದು ಕೆಪಾಸಿಟಿ ಬಂದು 3 ಲೀಟರ್ಸ್ ಅಂತ ಹೇಳಿದೆ. ಸೊ ಆರಾಮಾಗಿ ನಾನು ಮೊಬೈಲು, ಬ್ಯಾಟ್ರೀಸು, ಗೋಪ್ರೋ ಮತ್ತೆ ವಾಲೆಟ್ ಇದಿಷ್ಟು ಇಟ್ಕೊಳೋದಕ್ಕೆ ಇದು ಯೂಸ್ಫುಲ್ಲು. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಯೂಶಲಿ ಟ್ಯಾಂಕ್ ಬ್ಯಾಗ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ಸ್ ಬರುತ್ತೆ. ಅದಾದ್ಮೇಲೆ ಟೈ ಮಾಡೋದಕ್ಕೆ ಟೈಯಿಂಗ್ ಪ್ರಾಸೆಸ್ ತರಾನು ಬರುತ್ತೆ. ಬಟ್ ಈ ಪ್ರಾಡಕ್ಟ್ ಬಂದು GIVI ಅವ್ರದ್ದು ಲಾಕಿಂಗ್ ಸಿಸ್ಟಮ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಜಸ್ಟ್ ಇದು ರಿಲೀಸ್ ಬಟನ್ ಅಂತ ಕರಿತೀವಿ. ಸೊ ಟ್ಯಾಂಕ್ ಅಲ್ಲಿದ್ದಾಗ ಈಸಿಯಾಗಿ ಇದನ್ನ ರಿಮೂವ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ನಾವು ರಿಮೂವ್ ಮಾಡಿದ್ದಾದ್ಮೇಲೆ ಕ್ಯಾರಿ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಈಗ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೊರಟೋಗ್ಬೋದು. ಸೊ ಇದು ಈ ಪ್ರಾಡಕ್ಟ್. ಓಕೆ, ಟ್ಯಾಂಕ್ ಬ್ಯಾಗ್ ಜೊತೆ ನಾವು ಇನ್ನೂ ಒಂದು ಪ್ರಾಡಕ್ಟ್ನ ಅದ್ರ ಜೊತೆನೆ ಬೈ ಮಾಡಬೇಕಾಗುತ್ತೆ. ಅದು ಬಂದು ಇದು ಫ್ಯೂಯಲ್ ಟ್ಯಾಂಕ್ ರಿಂಗ್ ಅಂತ ಕರೀತಾರೆ ಇದನ್ನ. ಫ್ಯೂಯಲ್ ಟ್ಯಾಂಕ್ ರಿಂಗ್ನ ನಾವು ಡಿಫಾಲ್ಟು ಬ್ಯಾಗ್ ಜೊತೆನೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ಯೂಯಲ್ ಟ್ಯಾಂಕ್ ರಿಂಗ್ ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದ್ರೆ ನಿಮ್ದು ಯಾವ ವೆಹಿಕಲ್ ಅನ್ನೋದನ್ನ ಸ್ಪೆಸಿಫಿಕ್ ಮಾಡೆಲ್ ನ ಅಪ್ಡೇಟ್ ಮಾಡಿ ಈ ರಿಂಗ್ ನ ತಗೋಬೇಕಾಗುತ್ತೆ. ಎಕ್ಸಾಂಪಲ್, ಈಗ ನಾನು KTM ಅಡ್ವೆಂಚರ್ 390 ನ ಯೂಸ್ ಮಾಡ್ತಿದ್ದೀನಿ ಗಾಡಿ ಅಂತಂದಾಗ ನಾನು KTM ಅಡ್ವೆಂಚರ್ 390 ಅಂತಾನೆ ಅಪ್ಡೇಟ್ ಮಾಡಿ ರಿಂಗ್ ತಗೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾನು KTM ಡ್ಯೂಕ್ದು ರಿಂಗ್ ತಗೊಂಡ್ರೆ ಈ ಅಡ್ವೆಂಚರ್ಗೆ ಫಿಟ್ ಆಗಲ್ಲ. ಸೊ ಆ ರಿಂಗ್, ಫ್ಯೂಯಲ್ ಟ್ಯಾಂಕ್ ರಿಂಗ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು. ಅದ್ರ ಪ್ರಕಾರ ಬ್ಯಾಗ್ಗೆ ಯೂಸ್ ಆಗುತ್ತೆ. ಸೊ ಈ 2 ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆ ಸ್ಕ್ರೂಸು ಕೊಟ್ಟಿರ್ತಾರೆ. ನೀವೀಗ ಇದನ್ನ ಅಬ್ಸರ್ವ್ ಮಾಡ್ಬೋದು. ಈ ಟ್ಯಾಂಕ್ ಬ್ಯಾಗ್ ನನಗೆ ಆಫರ್ ಅಲ್ಲಿ ಸಿಕ್ತು, ಅರೌಂಡ್ 15% ಆಫರ್ ಅಲ್ಲಿ ಸಿಕ್ತು. ಸೊ 6500 rupeesಗೆ ನಿಮಗೆ ಬ್ಯಾಗ್ ಸಿಗುತ್ತೆ, 1500 rupeesಗೆ ಈ ಮೌಂಟಿಂಗ್ ಸಿಸ್ಟಮ್ ಸಿಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು Moto 1 ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ, ಡೆಲ್ಲಿ ಬೇಸ್ಡ್ ವೆಬ್ಸೈಟ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅದು ನಿಮಗೆ ಅರೌಂಡ್ 15% ಡಿಸ್ಕೌಂಟ್ ಸಿಗುತ್ತೆ ಫಸ್ಟ್ ಆರ್ಡರ್. ಸೊ ನನಗೆ ಆ ಫಸ್ಟ್ ಆರ್ಡರ್ ಅಲ್ಲಿ 15% ಡಿಸ್ಕೌಂಟ್ ಸಿಕ್ತು. ನಾನು 6700 rupees ಏನೋ ಪೇ ಮಾಡಿದೆ. ಸೊ ಡೆಫಿನೆಟ್ ಆಗಿ ಲಾಂಗ್ ರೈಡ್ಸಿಗೆ ಹೋದಾಗ ಅಥವಾ ರೈಡ್ಸಿಗೆ ಹೋದಾಗ ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ಸ್ ಜೋಬಲ್ಲಿ ಇಟ್ಕೊಳೋದಕ್ಕೆ ಕಷ್ಟ ಅಂತಂದಾಗ ಆರಾಮಾಗಿ ಇಲ್ಲಿ ಟ್ಯಾಂಕ್ ಬ್ಯಾಗ್ ಅಲ್ಲಿ ಪ್ಲೇಸ್ ಮಾಡ್ಕೊಬಹುದು. ಸೊ ಆ ಪರ್ಪಸ್ಗೋಸ್ಕರ ನಾನು ಈ ಬ್ಯಾಗ್ ನ ತಗೊಂಡೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ. ಸೊ ನಿಮಗೆ ಇಫ್ ಇನ್ ಕೇಸ್ ಏನಾದ್ರೂ ಬೈ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ತಗೊಂಡು ಬೈ ಮಾಡಿ. ಅದಾದ್ಮೇಲೆ ಇಫ್ ಇನ್ ಕೇಸ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಇದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್. ಸೊ ಇಲ್ಲಿ DM ಮಾಡಿ ಅಥವಾ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಇಫ್ ಇನ್ ಕೇಸ್ ನನಗೆ ಗೊತ್ತಿರೋಂಥ ನಾಲೆಡ್ಜ್ನ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.